ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಬದನಾಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿದ್ದೇಶ್ವರ ಸ್ವಾಮಿ ದೇವಾಲಯವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಬದನವಾಳು ಎಂಬ ಗ್ರಾಮದಲ್ಲಿದೆ. ಈ ಬದನವಾಳು ಗ್ರಾಮಕ್ಕೆ ಟ್ರೈನ್ ವ್ಯವಸ್ಥೆ ಕೂಡ ಇದೆ, ಹಾಗೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ಸ್ಟ್ಯಾಂಡಿಂದ ಒಂದು ಅಂದಾಜು 1 ಕಿಲೋಮೀಟರ್ ಅಷ್ಟು ದೇವಸ್ಥಾನ ದೂರ ಆಗುತ್ತೆ. ಹಾಗಾಗಿ ನೀವು ಆಟೋದ ಮಾಡ್ಕೊಂಡು ಸಹ ಹೋಗಬಹುದು. ಭಕ್ತಾದಿಗಳು ಹೆಚ್ಚಾಗಿ ಭಾನುವಾರದಂದು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಪ್ರತಿನಿತ್ಯನೂ ಸಹ ಪೂಜೆ ಇರುತ್ತೆ, ಆದರೆ ಭಾನುವಾರದಂದು ಹೆಚ್ಚಾಗಿ ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಾರೆ. ಈ ದೇವಾಲಯದಲ್ಲಿ ಸಿದ್ದೇಶ್ವರ ಸ್ವಾಮಿ ಹಾಗೂ ಶಂಕರೇಶ್ವರ ಸ್ವಾಮಿ ಮತ್ತು ಪಕ್ಕದಲ್ಲಿ ದೇವಮ್ಮ ಎಂಬ ದೇವರುಗಳು ನೆಲೆಸಿದ್ದಾರೆ. ಮೊದಲು ಬದನವಾಳು ಗ್ರಾಮವನ್ನು ಗಂಗವಾಡಿ ಎಂದು ಕರೆಯುತ್ತಿದ್ದರು, ಏಕೆಂದರೆ ಇಲ್ಲಿ ಗೌಡರುಗಳು ಹೆಚ್ಚಾಗಿ ವಾಸಿಸುತ್ತಿದ್ದರು. ಹಾಗಾಗಿ ಇದನ್ನು ಗಂಗವಾಡಿ ಎಂದು ಕರೆಯುತ್ತಿದ್ದರು. ನಂತರ ಈ ಊರನ್ನು ನರಸಾಂಬುದಿ ಎಂದು ಕರೆಯಲಾರಂಭಿಸಿದರು. ನಂತರ ಈ ಗ್ರಾಮವನ್ನು ಬದನವಾಳು ಎಂದು ಕರೆಯಲಾರಂಭಿಸಿದರು. ಇದಕ್ಕೆ ಒಂದು ಅಚ್ಚರಿಯಾದ ಕಥೆ ಇದೆ. ದೇವಸ್ಥಾನಗಳಲ್ಲಿ ಹಲವಾರು ರೀತಿಯ ಹರಕೆ ಪೂಜೆನ ಸಲ್ಲಿಸ್ತಾರೆ, ಅದರಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ಒಂದು. ಈ ದೇವಸ್ಥಾನದಲ್ಲಿ ಹರಕೆ ಹೊತ್ತಿಕೊಳ್ಳುವುದರಿಂದ ಮಕ್ಕಳ ಭಾಗ್ಯ ಮತ್ತು ಆರೋಗ್ಯ ಸಮಸ್ಯೆಗಳಿದ್ದರೂ ಬಗೆಹರಿಯುತ್ತದೆ ಎಂಬ ನಂಬಿಕೆ ಇದೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಮೊದಲು ನಾವು ಧೂಪ ಹಾಕಿ ನಂತರ ದೇವರ ದರ್ಶನ ಮಾಡೋದು ಒಂದು ಸಂಪ್ರದಾಯವಾಗಿದೆ. ಪೂಜೆ ಕೊಡೋಕ್ಕೆ ಪೂಜೆ ತಟ್ಟೆ ಇಟ್ಟಿರ್ತಾರೆ. ನಾವು ಈ ತಟ್ಟೆ ತಗೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ವಿ. ಬದನವಾಳು ಎಂದು ಕರೆಯಲ್ಪಡಲು ಶುರು ಮಾಡಿದ ಕಥೆ ಏನೆಂದರೆ, ಹಲವಾರು ಕಡೆ ಪೊರ ಮಾಡುವ ಸಂಪ್ರದಾಯವಿರುತ್ತದೆ. ಸಂಪ್ರದಾಯದಂತೆ ಈ ಗ್ರಾಮದಲ್ಲಿ ತಪ್ಪಿಸಿಕೊಂಡು ಬಂದಂತಹ ಕುರಿಮರಿಯನ್ನು ಮಾಂಸದ ಬಾಡುಗಳಾಗಿ ಮಾಡಿರ್ತಾರೆ. ಅದೇ ಸಮಯಕ್ಕೆ ಕುರಿಯನ್ನು ಹುಡುಕಿಕೊಂಡು ಮಾಲೀಕ ಬರುತ್ತಾನೆ. ಅಲ್ಲಿದ್ದಂತಹ ಜನರಿಗೆ ಆತಂಕ ಶುರುವಾಗಿ ದೇವರ ಮೊರೆ ಹೋಗುತ್ತಾರೆ. ಹಾಗೆ ದೇವರಲ್ಲಿ ಈ ಬಾಡೆಲ್ಲ ಬದನೆಕಾಯಿ ಆಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಹಾಗಾಗಿ ಆ ಮಾಂಸದ ಬಾಡೆಲ್ಲ ಬದನೆಕಾಯಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗಾಗಿ ಅದನ್ನು ಬದನವಾಳು ಎಂದು ಕರೆಯಲ್ಪಡುತ್ತಾರೆ. ಸಿದ್ದೇಶ್ವರ ಸ್ವಾಮಿಯು ದಕ್ಷಿಣಾಭಿಮುಖವಾಗಿ ಮತ್ತು ಶಂಕರೇಶ್ವರ ಸ್ವಾಮಿಯು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೆಲೆಸಿದ್ದಾರೆ. ಮೊದಲು ಸಿದ್ದೇಶ್ವರ ಸ್ವಾಮಿಯ ದರ್ಶನ. ನಂತರ ಶಂಕರೇಶ್ವರ ಸ್ವಾಮಿಯ ದರ್ಶನ. ಈ ದೇವರಿಗೆ ಸಿಹಿ ಪ್ರಿಯವಾಗಿರುವುದರಿಂದ ರಸಾಯನ ಪಂಚಾಮೃತ ನೈವೇದ್ಯ ಮಾಡಲಾಗುತ್ತದೆ. ಹಾಗೆ ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ಇದೆ. ಮತ್ತೊಂದು ಅಚ್ಚರಿ ಪಡುವ ಸಂಗತಿ ಏನೆಂದರೆ, ಈ ಗ್ರಾಮದಲ್ಲಿ 1930ರ ನಂತರ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ್ದರು.
ಏಕೆಂದರೆ ಖಾದಿ ಉದ್ಯಮಗಳನ್ನು ಕೈಗೊಳ್ಳಲಾಗಿತ್ತು. ಹಾಗಾಗಿ ಭೇಟಿ ನೀಡಿದರು. ಹಾಗಾಗಿ ಗಾಂಧೀಜಿಯವರು ಬಂದು ಹೋದ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಈಗಲೂ ಸಹ ಆ ಗ್ರಾಮದಲ್ಲಿ ಮದ್ಯಪಾನದ ಅಂಗಡಿಗಳು ಯಾವುದೂ ಇಲ್ಲ. ಇದು ದೇವಮ್ಮನ ದೇವಸ್ಥಾನ, ಸಿದ್ದೇಶ್ವರ ಸ್ವಾಮಿಯ ತಂಗಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಹ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.